ನಮಸ್ಕಾರ ಎಲ್ಲರಿಗೂ. ಇತ್ತೀಚಿನ ದಿನಗಳಲ್ಲಿ ಭಾಳ ಜನ ಕೇಳ್ತಿರೋ ಒಂದು ಕಾಮನ್ ಪ್ರಶ್ನೆ ಏನಂದರೆ, ಈ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ, ಹೌ ಟು ಕಂಟ್ರೋಲ್ ಮೈಂಡ್ ಅಂತ ಕೇಳ್ತಿದ್ದಾರೆ. ನಾನು ಸಾಕಷ್ಟು ಜನಕ್ಕೆ ಮೆಸೇಜ್ ಮೂಲಕ ಉತ್ತರ ನೀಡಿದ್ದೀನಿ. ಆದರೆ ಅವರು ಏನು ಹೇಳ್ತಾರೆ ಅಂದರೆ, ನೀವೇನೋ ಹೇಳ್ತೀರಿ ಕಂಟ್ರೋಲ್ ಮಾಡ್ಕೊರಿ, ಹಿಂಗೆ ಭಗವದ್ಗೀತೆ ಓದ್ರಿ, ಅದರಲ್ಲೆಲ್ಲ ಇದೆ, ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತೀರಿ, ಬಟ್ ಆಗಲ್ಲ ಸರ್, ಹಂಗೆ ಹಿಂಗೆ ಅಂತ ಭಾಳಷ್ಟು ಜನ ಹೇಳ್ತಾರೆ. ನಿಜ, ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಅಷ್ಟು ಈಸಿಯಾಗಿ ಇತ್ತಂದರೆ ಇಷ್ಟೊತ್ತಿಗೆ ಎಷ್ಟೋ ಜನ ಕಂಟ್ರೋಲ್ ಮಾಡಿಕೊಂಡು ಅವರು ಕೆಲಸ ಮಾಡ್ಕೊಳ್ತಾ ಇದ್ರು. ಸೊ ಈ ಮನಸ್ಸು ಅನ್ನೋದು ಹೇಗೆ ಅಂದರೆ ಒಂದು ಕೋತಿ ಇದ್ದಂಗಂತೆ. ಅಂದರೆ ಈ ಮರದಿಂದ ಆ ಮರಕ್ಕೆ, ಆ ಮರದಿಂದ ಈ ಮರಕ್ಕೆ, ಆ ಕಡೆ ಈ ಕಡೆ ಜಂಪ್ ಮಾಡ್ತಾನೆ ಇರುತ್ತೆ. ಇದನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ನಿಮಗೆ ಒಂದು 2 ನಿಮಿಷದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ನಮ್ಮ ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂದರೆ, ಇತ್ತೀಚಿನ ದಿನಗಳಲ್ಲಿ ನಾವು ಮೊದಲು ಪ್ರಶ್ನೆ ಮಾಡ್ಕೊಳ್ಬೇಕಾಗಿರೋದು, ನಮ್ಮ ಮನಸ್ಸು ನಾವು ಕಂಟ್ರೋಲ್ ಮಾಡ್ಕೊಳಕ್ಕಾಗುತ್ತಾ ಅಂತ. ನಂತರ ಮೋಟಿವೇಶನ್ ನಿಮಗೆ ಸಾಕಷ್ಟು ಜನ ಹೇಳೋರು ಬರ್ತಾರೆ. ಸಾಕಷ್ಟು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಹೌ ಟು ಕಂಟ್ರೋಲ್ ಮೈಂಡ್ ಅಂತ ಸರ್ಚ್ ಮಾಡಿದರೆ ಸಾಕಷ್ಟು ಸಿಗುತ್ತೆ. ಸಾಕಷ್ಟು ಜನ ವೀಡಿಯೋಸು ಕೂಡ ನೋಡ್ತೀರ. ಆದರೆ ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕಲ್ಲ, ನೀವು ಅರ್ಥ ಮಾಡ್ಕೊಳ್ಬೇಕಲ್ಲ, ಅದು ಮೇಯ್ನಾಗಿ ಇರೋದು ಕಾನ್ಸೆಪ್ಟ್. ಸೊ ಈ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಪ್ರತಿನಿತ್ಯ ದಿನದಲ್ಲಿ ಕೇವಲ ಒಂದು 5 ನಿಮಿಷಗಳ ಕಾಲ ಈ ಮೊಬೈಲನ್ನು ಸ್ವಲ್ಪ ಪಕ್ಕದಲ್ಲಿಟ್ಟು, ಜಸ್ಟ್ ಯಾವುದೇ ಮಂತ್ರ ಇಲ್ಲ, ಏನೂ ಇಲ್ಲ, ಜಸ್ಟ್ ನಿಮ್ಮ ಕೈಗಳನ್ನು ಈ ರೀತಿಯಾಗಿ ಹಿಡ್ಕೊಂಡು ಸುಮ್ಮನೆ ನಿಮ್ಮ ಕಣ್ಣನ್ನು ಮುಚ್ಚಿ, ಜಾಸ್ತಿ ಅಂತ ಏನು ಬೇಡ, ಒಂದು 5 ನಿಮಿಷ ಕೂತ್ಕೊಳ್ಳಿ. ಸುಮ್ಮನೆ 5 ನಿಮಿಷ ಕೂತ್ಕೊಳ್ಳಿ. ಸ್ಟಾರ್ಟಿಂಗು 1-2-3 ಡೇಸಲ್ಲಿ ನಿಮಗೆ ಏನೇನೋ ಯೋಚನೆ ಬರುತ್ತೆ. ಅಕಸ್ಮಾತ್ ನೀವು ಮೊಬೈಲ್ ದೂರ ಇಟ್ಟರು ಅದರದೊಂದು ನೋಟಿಫಿಕೇಷನ್ ಬಂದರೂ ಕೂಡ ಯಾರು ಮಾಡಿದ್ದಾರೆ, ಯಾರಿಲ್ಲ, ಏನು ಬಂದಿರ್ಬೋದು, ಏನು ಮೆಸೇಜ್ ಇಲ್ಲ ಅಂತ ನಿಮ್ಗೆ ಅದು ಮೊಬೈಲ್ ಹೋಗಿ ತೊಗೋಬೇಕು, ನೋಡಬೇಕು ಅಂತ ಈಗ ಕಾಮನ್ನಾಗಿ ಅನಿಸುತ್ತೆ. ನನಗೂ ಕೂಡ ಅನಿಸಿದೆ, ಯಾಕಂದರೆ ನಾನು ಕೂಡ ಈ ರೀತಿಯಾಗಿ ಅನುಭವ ಮಾಡಿಕೊಂಡೆ ನಿಮ್ಗೆ ಹೇಳ್ತಾ ಇರೋದು. ಸೊ ಪ್ರತಿನಿತ್ಯ ಕೇವಲ 5 ನಿಮಿಷ ಈ ರೀತಿಯಾಗಿ ಮೆಡಿಟೇಷನ್ ಮಾಡಿ, ನಿಮ್ಗಿಷ್ಟವಾಗಿರೋ ಬುಕ್ಕು, ನಾನು ಭಗವದ್ಗೀತೆ ಅಂತಲೇ ಹೇಳಲ್ಲ, ನಿಮ್ಗೆ ಯಾವುದಾದ್ರೂ ಇಷ್ಟ ಇದ್ದರೆ ಓದ್ಬೋದು, ಇಲ್ಲ ಅಂತ ಹೇಳಲ್ಲ, ಕೇವಲ 10 ಪೇಜನ್ನು ಓದಿ, ಆಯಿತಾ? 10 ಪೇಜನ್ನು ಓದಿ, ಹೊರಗಡೆ ಓಡಾಡಿ, ಕೆಲವ್ರ ಜೊತೆಗೆ ನಿಮ್ಗಿಷ್ಟ ಆದವ್ರ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ ಈ ಥರ ಮಾತಾಡಿ. ಇದು ಏನಿಲ್ಲ ಅಂದರೆ 1 ವಾರ ಮಾಡಿ. ಸೊ ಇದರಿಂದ ನಿಮಗೆ ಏನು ಡಿಫ್ರೆನ್ಸು ಏನಿಲ್ಲ ಅಂತ ನೀವೇ ಹೇಳ್ತೀರ. ಯಾಕಂದರೆ ಈ ಮನಸ್ಸು ಅನ್ನೋದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಅಂದರೆ ಅಷ್ಟು ಸುಲಭವಾದಂತಹ ವಿಚಾರ ಅಲ್ಲ, ಅದು ಈಗಿನ ಜನ್ರೇಷನ್ನಲ್ಲಿ. ಸೊ ಇದನ್ನು ಒಂದು ಪ್ರಯತ್ನ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನು ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಅನುಭವ ಮಾಡಿಕೊಂಡು ತಿಳಿಸೋಕ್ಕೆ ನಿಮಗೆ ಇಷ್ಟಪಡ್ತೀನಿ. ಈಗ ಸುಮ್ಮನೆ ನನಗೆ ಏನೇನೋ ಓದ್ಕೊಂಡು ಅದು ಹೇಳ್ಬಿಡ್ಬೋದು, ಬಟ್ ಅನುಭವನೇ ಬೇರೆ, ಓದಿರೋದು ಬೇರೆ. ಸೊ ಇದು ಈ ದಿನದ ಒಂದು ವಿಡಿಯೋ ಆಗಿರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಪ್ರಿಯರೊಂದಿಗೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.